ಹೊಸದಾಗಿ ಅಪ್ಲಿಕೇಶನ್ ಹಾಕಿದ್ರೆ ಮಾತ್ರ 2,000 ರೂಪಾಯಿ ತಿಂಗಳಿಗೆ ಬರುತ್ತೆ ಅಂತ ಸರ್ಕಾರ ಹೇಳ್ತಾ ಇದೆ. ಅದೇ ಹೊಸದಾಗಿ ಅದು ನಮಗೆ ಈಗ 2,000 ರೂಪಾಯಿ ಬಂದರೂ ಸಹ ಅದೇ ಥರ ರೇಟು ಸಹ ಉಂಟು. ದಿನಸಿ ಸಾಮಾನಿಗೆ ಅದು A to Z ಎಲ್ಲ ರೇಟೇ. ಅದ್ರ ಬಂದರೂ ಆಯ್ತದೆ, ಬರ್ದಿದ್ರೂ ಆಯ್ತದೆ. ಅಂದರೆ ಕೆಲವರಿಗೆ ಈ ಮನೇಲಿ ಕೂರೋರಿಗೆ ವಯಸ್ಸಾದವರಿಗೆ ಉಪಕಾರ ಆಯ್ತದೆ 2,000 ರೂಪಾಯಿ ಕೊಟ್ಟರೆ ಅಂತ ನಮ್ಮ ಅಭಿಪ್ರಾಯ. ಅಪ್ಲಿಕೇಶನ್ ಹಾಕಬೇಕಾದ್ರೆ ಇನ್ನೊಂದ್ಸಲ ಹಾಕ್ತೀವಿ. ಅಪ್ಲಿಕೇಶನ್ ಬಂದರೆ ಬರಲಿ ಅಂತೇಳಿ ನಮ್ಮ ಅಭಿಪ್ರಾಯ. ಕರೆಂಟದು ಅಷ್ಟೇ. ಇಷ್ಟು ದಿನ ನಮಗೆ ಫ್ರೀ ಬರ್ತಾಯಿತ್ತು. ಇನ್ನು ಮೇಲೆ ಪುನಃ ಬರ್ದು ಹಾಕಬೇಕು ಅಂತ ಹೇಳಿದ್ದಾರೆ ಅಪ್ಲಿಕೇಶನ್. ಪುನಃ ಬರ್ದು ಹಾಕ್ತೀವಿ. ಬಂದರೆ ಫ್ರೀ ಸಿಕ್ಕಿದರೆ ಇನ್ನೂ ಒಳ್ಳೆಯದೇ. ಅಂದರೆ ಅದು ಸಿಗದಿದ್ರೂ ಸಹ ಆಯಿತು. ಯಾಕಂದರೆ ಕರೆಂಟ್ ಬಿಲ್ ಒಂದೇ ಸಲ ಗೌರ್ಮೆಂಟ್ ಹೇಳ್ತದೆ, ಇನ್ನೊಂದು ಸಲ ನೀವು ಕಟ್ಟಲೇಬೇಕು ಅಂತ ಹೇಳಿದ್ರೆ ಒಟ್ಟಿಗೆ 20,000 19,000 ಬರ್ತದೆ ಕಟ್ಟಲಿಕ್ಕೆ. ಅದ್ರ ಬದಲು ನಮಗೆ ಕರೆಂಟ್ ಬಿಲ್ ತಿಂಗಳು ಕಟ್ಟಕ್ಕೆ ಬಂದರೆ ಅದೇ ಒಳ್ಳೆಯದು. ಹಳೇದೇ ಕಂಟಿನ್ಯೂ ಮಾಡಿದರೆ ಒಳ್ಳೆಯದು. ಪುನಃ ಯಾಕೆಂದರೆ ನಾವು ಅದು ಇದು ಓಡಾಡ್ಕೊಂಡಿದ್ರೆ ನಮಗೂ ಕೆಲಸ ಕಾರ್ಯಗಳಿಗೆ ಹೋಗೋಕ್ಕೆ ಕಷ್ಟ ಆಗುತ್ತೆ. ಮಕ್ಕಳೆಲ್ಲ ಸ್ಕೂಲಿಗೆ ಹೋಗುವಾಗ ನಮಗೆ ಕೆಲಸಗಳಿಗೆ ಹೋಗಬೇಕು. ಅದಕ್ಕೆ ಅಲಿತಾ ಇದ್ದರೆ ಭಾಳ ಕಷ್ಟ. ಇರೋದನ್ನೇ ಮುಂದುವರ್ಸ್ಕೊಂಡು ಹೋದರೆ ಒಳ್ಳೆಯದು. ಈಗ ಬಸ್ಸಲ್ಲಿ ಓಡಾಡಬೇಕಂದ್ರೂ ಕೂಡ ಸ್ಮಾರ್ಟ್ ಕಾರ್ಡ್ ಮಾಡ್ಕೋಬೇಕು ಅಂತ ಹೇಳ್ತಾರೆ. ಅಲ್ಲ ಸರ್, ಅದು ಇವಾಗ ನಮಗೆ ಆಧಾರ್ ಕಾರ್ಡ್ ಇದೆ ಅಲ್ಲ, ಅದರಲ್ಲೇ ನಾವು ಹೋಗ್ತಾ ಇದ್ದೀವಿ ಬರ್ತಾ ಇದ್ದೀವಿ. ಅದೇ ನಮಗೆ ಒಳ್ಳೆಯದು. ಅದೇ ಓಡಾಡ್ಕೊಂಡು ಇರೋಕ್ಕಾಗಲ್ಲ ನಮಗೆ. ನಾವು ಇವತ್ತು ಕೆಲಸ ಮಾಡಿ ತಿಂದ್ರೇ ನಮ್ಗೆ ಆಗೋದು. ಡೈಲಿ ಅದರಿಂದ ಓಡಾಡ್ತಾ ಇದ್ರೆ ನಮಗೂ ಭಾಳ ಕಷ್ಟ ಆಗುತ್ತೆ. ಬರ್ತಾ ಇದೆ. ಈಗ ನೀವು ಹೊಸದಾಗಿ ಅಪ್ಲಿಕೇಶನ್ ಹಾಕಬೇಕು ಅಂತ ಹೇಳ್ತಿದ್ದಾರೆ ಗೌರ್ಮೆಂಟ್. ಬೇಕಾಗಿಲ್ಲಲ್ಲ, ಅದನ್ನೇ ಕಂಟಿನ್ಯೂ ಮಾಡ್ಬೋದಲ್ಲ. ಅಂದರೆ ಏನು ಕಷ್ಟ ಆಗುತ್ತಾ? ಏನು ತೊಂದರೆ ಏನಿಲ್ಲ. ಇಷ್ಟರವರೆಗೆ ಬರ್ತಾ ಇತ್ತು. ಅದೇ ರೀತಿ ಅಪ್ಲಿಕೇಶನ್ ಹಾಕೋದು ಅದೇ ಬ್ಯಾಂಕಿನವರು ಏನಾದರೂ ಹೇಳಿದರೆ ನಾವು ಹಾಕೋಕ್ಕಾಗುತ್ತೆ. ಈಗ ಅದರಲ್ಲೇ ಮುಂದುವರಿಯೋದಾದ್ರೆ ಏನು ತೊಂದರೆ ಇಲ್ಲಲ್ಲ. ಈಗ ಬಸ್ಸಲ್ಲಿ ನಿಮಗೆ ಎಷ್ಟು ದಿನ ಫ್ರೀ ಟಿಕೆಟ್ ಅಂತ ಸಿಗ್ತಾಯಿತ್ತು, ಇವಾಗ ನಿಮಗೆ ಸ್ಮಾರ್ಟ್ ಕಾರ್ಡ್ ಕೊಡ್ತಾರಂತೆ. ಈಗ ಆಧಾರ್ ಕಾರ್ಡ್ ಇದೆ ಅಲ್ವ, ಅದರಲ್ಲೇ ಫ್ರೀ ಅಂತ ಗೌರ್ಮೆಂಟ್ ಬಸ್ಸಲ್ಲಿ. ಮತ್ತು ಪ್ರೈವೇಟ್ ಬಸ್ಸಲ್ಲಿ ಏನೂ ಇಲ್ಲವಲ್ಲ, ಕಾಸು ಕೊಟ್ಟೇ ಆಗಬೇಕು. ಅಂದರೆ ಈಗ ಇರೋ ಸಿಸ್ಟಮೇ ಕಂಟಿನ್ಯೂ ಆಗಲಿ ಅಂತ ಅಷ್ಟೇ ಸರ್. ಏನಂತಂದರೆ ಕಾಂಗ್ರೆಸ್ ಸರ್ಕಾರ ಬಂದ ನಂತರ 5 ವರ್ಷ ಗ್ಯಾರಂಟಿ ಪ್ರಕಾರ ಎಲ್ಲ ಯೋಜನೆಗಳನ್ನ ಬಿಟ್ಟಿದ್ರು. ಅದೇ ಪ್ರಕಾರ ಅದನ್ನು ಹಂಗೆ ಮುಂದುವರ್ಸ್ಕೊಂಡು ಹೋಗೋದು ಒಳ್ಳೆಯದು. ಯಾಕೆಂದರೆ ಮತ್ತೆ ಈಗ ಪುನಃ ಸರ್ಕಾರದಲ್ಲಿ ಪುನಃ ಈಗ ನಮಗೆ ಗೊಂದಲ ತರ್ತಾ ಇದ್ದಾರೆ. ಪುನಃ ಮತ್ತೆ 2ನೇ ಸಲ ಮತ್ತೆ ನೀವು ಅಪ್ಲಿಕೇಶನ್ ಹಾಕಬೇಕು. ಅದು ಭಾಗ್ಯಲಕ್ಷ್ಮಿ ಯೋಜನೆ ಆಗಿರ್ಬೋದು, ಕರೆಂಟದಾಗಿರ್ಬೋದು, ಮತ್ತು ಬಸ್ಸು ಹೆಂಗಸರಿಗೆ ಬಸ್ಸುದು ಕಾರ್ಡ್ ಮಾಡಿಸ್ಬೇಕು ಅಂತೇಳಿ, ಸ್ಮಾರ್ಟ್ ಕಾರ್ಡ್ ಮಾಡಿಸ್ಬೇಕು ಅಂತೇಳಿ ಅದು ಕೂಡ ಹೇಳ್ತಿದ್ದಾರೆ. ಅದರಿಂದ ಕೆಲವರಿಗೆ ತಿಳುವಳಿಕೆ ಇದ್ದವರು ಅದನ್ನು ಮಾಡಿಸ್ತಾರೆ. ತಿಳುವಳಿಕೆ ಇಲ್ಲದವರು, ವಿದ್ಯೆ ಇಲ್ಲದವರು, ಕೆಲವು ಹಳ್ಳಿಯಲ್ಲಿ ಕೆಲವು ವಯಸ್ಸಾದವರು ಇರ್ತಾರೆ. ಅವರಿಗೆಲ್ಲ ಹೋಗಿ ಅಲ್ಲಿ ಕೇಳುವಷ್ಟು ಅದನ್ನು ಮಾಡಿಸೋಷ್ಟು ಅವರಿಗೆ ಅಷ್ಟೊಂದು ಜ್ಞಾನಶಕ್ತಿ ಇರೋದಿಲ್ಲ. ಅದರಿಂದ ಈಗ ಯಾವ ಥರ ಇದೆ ಅದೇ ಥರ ಮುಂದುವರ್ಸ್ಕೊಂಡು ಹೋಗೋದು ಅಂತ ನಮ್ಮ ಅಭಿಪ್ರಾಯ. ಯಾಕೆಂದರೆ ಈ ಗ್ಯಾರಂಟಿ ಹೀಗೆ ಉಳಿತದೋ ಅಥವಾ ಇನ್ನೇನಾದ್ರು ಎಲ್ಲ ನಮಗೆ ಈ ಸರ್ಕಾರ ನಮಗೆಲ್ಲ ಆಲೋಚನೆಗಳನ್ನ ಚೇಂಜ್ ಮಾಡಿ ಎಲ್ಲರೂ ನಮಗೆ ಕೊಡೋದಿಲ್ವೋ ಅನ್ನೋ ಭಾವನೆ ನಮ್ಮಲ್ಲಿ ಬರ್ತಾ ಉಂಟು. ದಯವಿಟ್ಟು ಇದು ಮುಂದಕ್ಕೆ ಇದೇ ಥರ ಮುಂದುವರ್ಸ್ಕೊಂಡು ಹೋಗೋದು ಒಳ್ಳೆಯದು. ಕೊಟ್ಟರೆ ಎಲ್ಲರಿಗೆ ಕೊಡಿ. ಈಗ ಅವರಿಗೆ ಇವತ್ತು ಬೆಳಿಗ್ಗೆ ನಾನು ನ್ಯೂಸ್ ನೋಡಿದಾಗ ಅಲ್ಲಿ 16 ಲಕ್ಷದ ಫಲಾನುಭವಿಗಳು ಬಿಟ್ಟು ಮತ್ತು ಪುನಃ ಆಮೇಲೆ ಹೊರಗಡೆಯವರು ಅದಕ್ಕೆ ಸಂಬಂಧಪಟ್ಟದ್ದು ಅಲ್ಲದವರು ಪುನಃ ಮಾಡಿದ್ದಾರೆ. ಅದು ಎಷ್ಟೋ ಕೋಟಿ ರೂಪಾಯಿ ನಮಗೆ ಅದು ಮಾಡಿದರೆ ನಮಗೆಲ್ಲ ಸರ್ಕಾರಕ್ಕೆ ಲಾಭ ಆಗ್ತದೆ ಅಂತ ಹೇಳ್ತಾರೆ. ಆದರೆ ಸರ್ಕಾರ ಫಸ್ಟ್ ಹೇಳಿದೇನೆಂದರೆ ಪ್ರತಿಯೊಬ್ಬರಿಗೂ ಕೊಡ್ತೀವಿ ಅಂತೇಳಿ. ಕೊಟ್ಟರೆ ಎಲ್ಲರಿಗೆ ಕೊಡಿ. ಅದು ಈ ಥರ ಒಬ್ರಿಗೆ ಕೊಡೋದೆಲ್ಲ ನನಗೆ ಕೊಡಲಿಲ್ಲ ಅವ್ರಿಗೆ ಕೊಟ್ಟರು ಅಂತ ಭಾವನೆ ಬರ್ತದೆ. ಈಗ ಏನು ವ್ಯವಸ್ಥೆಗಳಾಗಿದೆ ಅದೇ ಥರ ಮುಂದುವರ್ಸ್ಕೊಂಡು ಹೋಗೋದು ಒಳ್ಳೆಯದು.